ಡಿಫ್ರೆಂಟ್ ದಾರಿಗಳು. ಅಂದ್ರೆ ಇಲ್ಲಿ ನನಗೆ ಹೆಂಗೆ ಐಡಿಯಾಗಳು ಬರ್ತವೆ ಅಂದ್ರೆ, ನಾನು ಪುಸ್ತಕ ಓದಿನಿ, 3000 ಪುಸ್ತಕಗಳು ಓದಿನಿ, 21 ವರ್ಷದ ಅನುಭವ, ಭಾರತವನ್ನು 3 ಸಲ ಪ್ರದಕ್ಷಿಣೆ ಹಾಕಿದ್ದೀನಿ. ಸೊ ಇದುವರೆಗೂ ಒಂದು 365 ಕೋರ್ಸ್ಗಳನ್ನು ಮಾಡಿದ್ದೀನಿ. ಅದು ಐಡಿಯಾಗಳು ಹಿಂಗೆ ಹುಟ್ಟತಾನೆ ಇರ್ತವೆ, ಪಟ 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 ಅಂತ ಹುಟ್ಟತಾನೆ ಇರ್ತದೆ, ಅತ್ಯದ್ಭುತವಾಗಿ ಮೂಡ್ತಾ ಇರ್ತದೆ. ಯಾರೋ ಒಬ್ಬ ಸ್ಕೂಲ್ನವ್ನು ಬಂದು ಸ್ಕೂಲ್ಗೆ ಪೇರೆಂಟ್ಸ್ ಮೀಟಿಂಗ್ ಬರ್ತಾ ಇಲ್ಲ ಗುರುಜಿ, ಏನು ಮಾಡಬೇಕು? ಸೊ ಫೀಸ್ ಸರಿ ಕಟ್ತಾ ಇಲ್ಲ, ಒಂದು ತಿಂಗಳು ಕಟ್ತಾರೆ, ಒಂದು ತಿಂಗಳು ಕಟ್ಟಲ್ಲ, ಏನು ಮಾಡಬೇಕು? ನಾನೊಂದು ಹೇಳ್ತೀನಿ, ಒಂದು ಐಡಿಯಾ ಮಾಡ್ಯ, ಇವತ್ತು ಪಾಠ ಮಾಡಿಸ್ಬಿಟ್ಟು ಎಲ್ಲರಿಗೂ ಒಂದು ಜೆರಾಕ್ಸ್ ಪೇಪರಲ್ಲಿ ಇಟ್ಕೊಟ್ಬಿಡು, ಹೇಳಿ ಗುರುಜಿ ತಾಜ್ ಮಹಲ್ ಎಲ್ಲಿದೆ ಅಂತಂದ್ರೆ ಸಕಲೇಶ್ವರದಲ್ಲಿದೆ, ಬರೆದ್ಬಿಡಿ ಆನ್ಸರ್. ಎಲ್ಲ ಪೇರೆಂಟ್ಸ್ ಮೀಟಿಂಗ್ ಶನಿವಾರ ಫುಲ್ ಹಾಜರ್. ಏನ್ರಿ ಮಕ್ಳಿಗೆ ಏನು ಕಲ್ಸ್ಕೊಡ್ತಾ ಇದ್ದೀರಾ? ಸಕಲೇಶ್ವರದಲ್ಲಿ ಐತ ತಾಜ್ ಮಹಲ್. ಯಾಕೆ ಅಂತಂದ್ರೆ ಮಿಸ್ಟೇಕ್ ಮಾಡಿದ್ರೆ ಬರ್ತಾರೆ, ಮಿಸ್ಟೇಕ್ ಮಾಡಿದ್ರೆ ಖಂಡಿತವಾಗ್ಲೂ ಬರ್ತಾರೆ. ಸೊ ಬಂದು ಕೇಳಿದ್ರು, ಅವಾಗ ಕೇಳಿದ್ರು, ಯಾಕೆ ನೀವು ಮೀಟಿಂಗ್ ಬರಲ್ಲ? ಪೇರೆಂಟ್ಸ್ ಮೀಟಿಂಗ್ ಬರಬೇಕು, ಫೀಸ್ ಯಾಕೆ ಕಟ್ಟಿಲ್ಲ? ಕಟ್ಟಿ ಸರಿಯಾಗಿ ಹೇಳ್ಕೊಡ್ತೀವಿ. ಸೊ ಆಮೇಲೆ ಬಂದ್ಮೇಲೆ ಯಾವ ರೀತಿ ಕನ್ವಿನ್ಸ್ ಮಾಡ್ಬೇಕು ಅದನ್ನೆಲ್ಲ ಹೇಳ್ಕೊಟ್ಬಿಟ್ರು. ಅವತ್ತಿಂದ ಕರೆಕ್ಟಾಗಿ ಬರ್ತಾವ್ರೆ. ಅಂದ್ರೆ ಏನೋ ಒಂದು ಸಮಸ್ಯೆ, ಆ ಸಮಸ್ಯೆಗೆ ಪರಿಹಾರ ಇದೆ. ಆ ಪರಿಹಾರ ಯಾರಿಂದ ಸಿಕ್ತು? ವಿಷ್ಣುವಿನ ರೂಪದಿಂದ ಸಿಕ್ತು. ಇವನಿಗೆ ವಿಷ್ಣು ಸ್ವರೂಪ ಅಂತಾರೆ. ಪರಿಹಾರ ಅಂದ್ರೆ ನಾನು ಅಂತ ತಿಳ್ಕೊಂಬೇಡಿ. ಯಾರ್ಯಾರು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಅದು ನೀವೇ ಮಾಡ್ಕೊಳ್ತೀರಾ, ಅಪ್ಪ ಮಾಡ್ತಾನ, ಅಮ್ಮ ಮಾಡ್ತಾಳ, ಅಣ್ಣ ತಮ್ಮಂದಿರೋ, ಸ್ನೇಹಿತರು, ಯಾರೋ ಒಬ್ರು ಮಾಡ್ತಾರಲ್ಲ, ಆ ಪರಿಹಾರ ಮಾಡುವಂಥವ್ರೆ ವಿಷ್ಣು ತತ್ವದವರು. ನೆಗಡಿ ಇದೆ, ಜ್ವರ ಬಂತು, ಕೆಮ್ಮಿದೆ, ಆಸ್ಪತ್ರೆಗೆ ಹೋದ್ರಿ, ಅವ್ರು ಚೆಕ್ ಮಾಡಿದ್ರು, ಇಂಜೆಕ್ಷನ್ ಕೊಟ್ಟರು, ಮೆಡಿಕಲ್ಗೆ ಹೋದ್ರಿ, ಮಾತ್ರೆ ತಗೊಂಡ್ರಿ, 2 ದಿವಸದಲ್ಲಿ ವಾಸಿ ಆಯಿತು. ಜ್ವರ ಇತ್ತು, ಇವತ್ತು ಪರಿಹಾರ ಆಗಿದೆ 2 ದಿವಸದಲ್ಲಿ. ಇದು 1%, ಇದು 1%. ಆ ಮಧ್ಯದಲ್ಲಿ ನಡೀತಲ್ಲ ಪ್ರಕ್ರಿಯೆ, ಆ ಡಾಕ್ಟರ್ ಇರ್ಬೋದು, ಮೆಡಿಕಲ್ ಸ್ಟೋರ್ ಅವನು ಇರ್ಬೋದು, ಕಾಂಪೌಂಡರ್ ಇಂಜೆಕ್ಷನ್ ಕೊಟ್ಟ ತಿಕ್ ಅವನಿರ್ಬೋದು, ಇದೆಲ್ಲವೂ ಕೂಡ ವಿಷ್ಣು ತತ್ವನೇ. ಮನೆಗೆ ಬಂದ್ಮೇಲೆ ನೀನು ಹೆಂಡ್ತಿನೋ, ಅಮ್ಮನೋ, ಮಗಳೋ ಯಾರೋ ಆರೈಕೆ ಮಾಡಿದ್ರು, ನಿನಗೆ ಬಿಸಿನೀರು ಕಾಯಿಸ್ಕೊಟ್ರು, ಸೊ ಅವಾಗವಾಗ ತಣ್ಣೀರು ಬಟ್ಟೆ ಎಲ್ಲ ಇಡ್ತಾವ್ರೆ, ಚೆಕ್ ಮಾಡ್ತಾವೆ, ಆರೈಕೆ ಕಾಳಜಿ, ಅದು ಕೂಡ ವಿಷ್ಣು ತತ್ವನೇ. ಇದೆಲ್ಲವೂ ಕೂಡ ವಿಷ್ಣು ತತ್ವ. ನಿಮಗೆ ಇಡೀ ಜೀವನದ ರಹಸ್ಯ ಅಡಕವಾಗಿರೋದೆ, ಬಡಸ್ತನದಿಂದ ಶ್ರೀಮಂತಿಕೆ ರಹಸ್ಯ ಅಡಕವಾಗಿರೋದು ಈ ವಿಷ್ಣು ತತ್ವದಲ್ಲಿ. ಇದನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ, ಗಟ್ಟಿಗೆ ಹಿಡ್ಕೊಳ್ಳಿ. ನಾನು ಹೇಳಿದ್ದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ. 1% ಆಟ, ಸಮಸ್ಯೆ ಪರಿಹಾರ 1%. ಅದನ್ನ ಎರಡು ಮಿಲನ ಮಾಡ್ತಾ ಪರಿಹಾರನ ಸಮಸ್ಯೆ ಹತ್ರ ತರಬಹುದು, ಅಥವಾ ಸಮಸ್ಯೆನೇ ಪರಿಹಾರ ಹತ್ರ ತಗೊಂಡೋಗ್ಬೋದು. ಎರಡರಲ್ಲಿ ಹೆಂಗ್ ಬೇಕಾದ್ರೆ ಆಗ್ಬೋದು. ತಗೊಂಡೋಗೋನ್ ಬೇಕಲ್ಲ, ಸಂಜೀವಿನಿ ತಗೊಂಡ್ ಬಾ, ಬೆಟ್ಟನೇ ಕಿತ್ಕೊಂಬಂದ್ಬಿಟ್ಟ, ಕಿತ್ಕೊಂಬರೋನ್ ಬೇಕಲ್ಲ, ಹನುಮಂತ ಬೇಕಲ್ಲ. ಹನುಮಂತ ಇಲ್ಲದ್ರೆ ಹೆಂಗಾಗ್ತದೆ? ರಾಮಾಯಣ ಎಲ್ಲಿ ನಡೀತದೆ? ಊಹಿಸ್ಕೊಳಕ್ಕಾಗಲ್ಲ. ಕೃಷ್ಣ ಇಲ್ಲದೆ ಮಹಾಭಾರತನ ಊಹಿಸ್ಕೊಳ್ಳಿ, ಸಾಧ್ಯವೇ ಇಲ್ಲ. ಅದು ಚಿತ್ರ ವಿಚಿತ್ರವಾಗಿ ಎಲ್ಲೆಲ್ಲೋ ಹೋಗ್ಬಿಡ್ತದೆ. ಅವನೊಂದು ಅಲೈನ್ಮೆಂಟ್, ಕೃಷ್ಣ ಅನ್ನೋದು ಹುಟ್ಟಿನಿಂದ ಸಾವಿನವರೆಗೂ ಲೈಫ್ನ ಒಂದು ಅತ್ಯದ್ಭುತವಾದ ರೀತಿಯಲ್ಲಿ ಸಾಗಿಸ್ತಾನೆ. ಈ ಒಂದು ಬ್ರಹ್ಮರಹಸ್ಯವನ್ನು ತಿಳ್ಕೊಂಡವರು ಅತ್ಯದ್ಭುತವಾಗಿ ಅವ್ರಿಗೆ ಬೇಕಾದಂತಹ ಸ್ಥಳದಲ್ಲಿ ಅವ್ರಿಗೆ ಬೇಕಾಗಿರುವಂತಹ ಜೀವನ ಶೈಲಿಯನ್ನ ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ಸೊ ಈಗ ನನ್ನ ಒಂದು ಅನುಭವಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಯಾರಿಗಾದ್ರೂ ಏನೋ ಪ್ರಶ್ನೆಗಳಿದ್ರೆ ಕೇಳಬಹುದು. ಅತ್ಯದ್ಭುತವಾಗಿ ನಿಮ್ಮ ಸಂದೇಹಗಳನ್ನ ಅಥವಾ ಪ್ರಶ್ನೆಗಳನ್ನ, ಇಲ್ಲ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬಹುದು. ನಮಸ್ತೆ ಸತೀಶ್ ಕುಮಾರ್, ಹೇಳಪ್ಪ. ಹೇಳಿದೆಲ್ಲ ತುಂಬಾ ಚೆನ್ನಾಗಿತ್ತು ಗುರುಜಿ. ಸ್ವಲ್ಪ ನಮಗೂ ಸಮಸ್ಯೆ ಮತ್ತೆ ಇದು ಅದು ಏನು ಎತ್ತ ಅಂತ ಅರ್ಥ ಆಯ್ತು. ನೀವು ಹೇಳಿದ್ರಲ್ಲಿ 3ನೇ ವರ್ಷದವರು ನಾವು. ವೆರಿ ಗುಡ್. ಈಗ ಏನಂತಂದ್ರೆ ಈ ವಿಷ್ಣು ತತ್ವ ಅಂತ ಹೇಳಿದ್ರೆ ಅದು ಜೀವನದಲ್ಲಿ ಅಳವಡಿಸ್ಕೊಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಗುರು ಬೇಕಷ್ಟೇ. ಗುರು ಬೇಕು. ಮುಂದೆ ಗುರಿ, ಹಿಂದೆ ಗುರು. ಮಾರ್ಗದರ್ಶನವಿಲ್ಲದೇನೆ ನೀವು ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಸಾಧ್ಯವಿಲ್ಲ. ಸಮಸ್ಯೆಯಿಂದ ಪರಿಹಾರ ಬೇಕು ಅಂದ್ರೆ ಗುರು ಬೇಕೇ ಬೇಕು. ಆ ಗುರು ಇಲ್ಲದೇನೆ ನಿಮಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಏನೂ ಸಿಗೋದಿಲ್ಲ ಪ್ರಪಂಚದಲ್ಲಿ, ಏನೂ ಸಿಗೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಮುಂದೆ ಗುರಿ, ಹಿಂದೆ ಗುರು. ನೀವು ಬೇರೆ ಏನನ್ನು ಕಲಿತೀರೋ ಬಿಡ್ತೀರೋ ಗೊತ್ತಿಲ್ಲ, ಇದೊಂದು ತಿಳ್ಕೊಳ್ಳಿ. ಮುಂದೆ ಗುರಿ, ಹಿಂದೆ ಗುರು. ಯಾರನ್ನೋ ಒಬ್ಬರನ್ನ ಹಿಡ್ಕೊಳ್ಳಿ, ಖಂಡಿತವಾಗ್ಲೂ ಅವರು ನಿಮಗೆ ರೂಪಾಂತರಣ ಮಾಡಿಸೋದಕ್ಕೆ. ಇದು ಇಲ್ಲದೆ ಇದ್ರೆ ಮಿಡ್ಲ್ ಮ್ಯಾನ್ ಅಂತಾರೆ, ಅಂದ್ರೆ ಮಧ್ಯವರ್ತಿ, ಬ್ರೋಕರ್ ಅಂತ ಕರಿಬೇಡಿ. ಇದನ್ನ ವಿಷ್ಣು ತತ್ವ ಅಂತ ಕರೀತಾರೆ. ಹಂಗಾಗಿ ಮಾರ್ಗದರ್ಶನ ಇಲ್ಲದೇನೆ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ.
ಒಬ್ಬ ತಿರ್ಬೋಕಿ ತಿನ್ಕೊಂಡು ಹಂಗ ಉಂಡಾಡಿ ಗುಂಡಂತರ ಅವನೇ ಬಂದ, ಕರೆಕ್ಟಾಗಿ 1 ವರ್ಷ ಫಾಲೋ ಮಾಡ್ದ ಹೇಳಿದ್ದನ್ನೆಲ್ಲ. ಈಗ ಅತ್ಯದ್ಭುತವಾಗಿ ಒಂದು ಕಂಪ್ನಿ ಮಾಡ್ಕೊಂಡು ಆರಾಮಾಗಿ ದುಡಿತಾವನೆ. ಅವ್ನು ಬರಲಿಲ್ಲ, ಮಾರ್ಗದರ್ಶನ ಸಿಗ್ಲಿಲ್ಲ, ಮತ್ತೆ ತಿರ್ಗಾ ಹಾಗೇನು ಉಂಡಾಡಿ ಗುಂಡಂತರ ಹಂಗೆ ತಿರ್ಕೊಂಡು ತಿನ್ಕೊಂಡು ಆಟ ಆಡ್ಕೊಂಡು ಇರ್ತಾ ಇದ್ದ. ಸೊ ಹಂಗೆ ಏನು ಮಾಡಬೇಕು ಅಂದರೆ ಮಾರ್ಗದರ್ಶನ ಅಷ್ಟೇ. ಸೊ ಬನ್ನಿ, 108 ದಿವಸ ನಿಮಗೆ ಮಾರ್ಗದರ್ಶನ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. 108 ದಿವಸ ನಿರಂತರತೆ. ವಾಟ್ ಈಸ್ ಸಕ್ಸಸ್ ಅಂದರೆ ನಿರಂತರತೆ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗ್ಬೇಕು ಅಂದರೆ ನಿಮಗೆ ಸಮಯ ಬೇಕು. ಅದಕ್ಕೆ ಮಿನಿಮಮ್ 108 ದಿವಸ ಬೇಕೇ ಬೇಕು. ಆ ಹಂತನ ನೀವು ದಾಟದೇನೆ ಪಟಕ್ಕಂತ ಹೋಗ್ಬಿಡ್ತೀನಿ, ಆಗೋದಿಲ್ಲ. ಅದಕ್ಕೆ 108 ದಿವಸ ನಾನು ಹೇಳಿದ್ದೆಲ್ಲವನ್ನ ನೀವು ಫಾಲೋ ಮಾಡಿ. ಈ ಸಮಸ್ಯೆಗೆ ಪರಿಹಾರಕ್ಕೆ ಒಂದೇ ಒಂದು ನಿಯಮ, ಸತ್ಯ ಬಿಟ್ರು ಪಥ್ಯ ಬಿಡಬೇಡ. ಸತ್ಯವನ್ನ ಬಿಟ್ಟರು ಪಥ್ಯ ಬಿಡಬೇಡ. ಪಥ್ಯ ಅಂದ್ರೆ ನೀವೇನೋ ತಿನ್ನಬಾರದು ಅದನ್ನ ಬಗ್ಗೆ ಹೇಳೋದಿಲ್ಲ. ಕೆಲವೊಂದನ್ನೆಲ್ಲ ಪಥ್ಯ ಅಂದ್ರೆ ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು, ಹೇಗೆ ಮಾಡಬೇಕು, ಇದೇ ಪಥ್ಯ. ಇದನ್ನ ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ನಿಮಗೆ ಸಮಸ್ಯೆಯಿಂದ ಪರಿಹಾರಕ್ಕೆ ಜಂಪ್ ಆಗ್ಬಿಡ್ಬೋದು. ಸೊ 3 ರೀತಿ. ಒಂದು, ಬರೀ ಗುರುದಕ್ಷಿಣೆ ಕೊಟ್ಟು ಮಾರ್ಗದರ್ಶನ ಪಡ್ಕೊಳ್ಬೋದು. ಕೆಲವೊಂದು ಸಮಸ್ಯೆಗಳಿಗೆ ಶುಲ್ಕವನ್ನು ನೀಡಬೇಕಾಗುತ್ತೆ. ಕೆಲಸ ಆದ ನಂತರ ಮಿಕ್ಕಿದ ಅಮೌಂಟು. ಇನ್ನು ಸಂಭಾವನೆ ಅಂತಂದರೆ 1 ಶಾಟಲ್ಲಿ. ಉದಾಹರಣೆ, ಯಾರೋ ಮಕ್ಕಳಾಗಲಿಲ್ಲ, ನೋಡಪ್ಪ ನನ್ನ ಫೀಸ್ ಇಷ್ಟು, 1,08,000. 1 ವರ್ಷದಲ್ಲಿ ಏನಾದರೂ ಮಗಳು ಮದುವೆ ಆಗಿಲ್ಲ ಅಂದರೆ ದುಡ್ಡು ಸಂಪೂರ್ಣ ವಾಪಸ್ ಕೊಟ್ಬಿಡ್ತೀನಿ. ಸೊ ಕೊಟ್ಟ, ಆಯಿತು, 7 ತಿಂಗಳಲ್ಲಿ ಮದುವೆ ಆಯಿತು. ಸೊ ನಾನು ಇದನ್ನು ಸಂಭಾವನೆ ಪಡ್ಕೊಂಡೆ. ಇನ್ನೊಬ್ಬ ಬಂದ, ಗುರುಜಿ ನನ್ನ ಹತ್ರ ದುಡ್ಡಿಲ್ಲ, ಏನು ಮಾಡ್ಬೇಕು? ಸರಿ ಮಾಡಯ್ಯ, ಇದೊಂದು ಸ್ವಲ್ಪ ನಾನು ಟೈಮಿಂಗ್ಸ್ ಗ್ಯಾರಂಟಿ ಕೊಡೋಕ್ಕಾಗಲ್ಲ, 1-1.5 ವರ್ಷ 2 ವರ್ಷ ಹಿಡಿಬೋದು. ನಾನು ಹೇಳಿದ್ದನ್ನೆಲ್ಲ ಮಾಡ್ಕೊ, ಒಂದಷ್ಟು ಶುಲ್ಕ ಕೊಡು. ಎಷ್ಟು ಕೊಡ್ಬೇಕು? ಎಷ್ಟೋ ಕೊಡೋ ಪರವಾಗಿಲ್ಲ, ಒಂದು 10,000 ರೂಪಾಯಿ ಕೊಟ್ಟ. ನಾನು ಹೇಳಿದ ನಿಯಮಗಳನ್ನೆಲ್ಲ ಫಾಲೋ ಮಾಡು. 16 ತಿಂಗಳಿಗೆ ಮದುವೆ ಆಯಿತು. ಮದುವೆ ಆದಮೇಲೆ ನನಗೊಂದಿಷ್ಟು ಕೊಟ್ಬಿಡೆ, ಇನ್ನು ಮಿಕ್ಕಿದ ಶುಲ್ಕನ ಅಂತ ಹೇಳಿ ಇಸ್ಕೊಂಡು ಕೊಟ್ಟ. ಸೊ ಗುರುದಕ್ಷಿಣೆನಾದರೂ ನೀಡಿ, ಶುಲ್ಕನಾದರೂ ಕೊಡಿ, ಇಲ್ಲ ಸಂಭಾವನಾದರೂ ಕೊಡಿ. ಅದು 3 ಹಂತಗಳಲ್ಲಿ ಎಲ್ಲರಿಗೂ ಅನುಕೂಲ. ಒಬ್ಬೊಬ್ಬರು ಒಂದೊಂದು ಸ್ಥಿತಿಗತಿಲಿ ಇರ್ತಾರೆ, ಅದಕ್ಕೋಸ್ಕರ. ಆದರೆ ಮಾರ್ಗದರ್ಶನ ಇಲ್ಲದೇ ನೀವು ಇನ್ನೊಂದು ಹಂತ ಜರುಗೋದಕ್ಕೆ ಸಾಧ್ಯವೇ ಇಲ್ಲ. ಅನ್ಬಿಲಿವೇಬಲ್. ಇದು ನನ್ನ ಅನುಭವ, ಇಲ್ಲಿ 21 ವರ್ಷದ ಅನುಭವ. ಚಿತ್ರ ಯಾವ ವಿಧದಲ್ಲಿ ಭೇಟಿ ಮಾಡೋದು? ಈ ನಂಬರಲ್ಲಿ ವಾಟ್ಸಪ್ ಇದೆ. ಸೊ ನನಗೆ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತ ಹಾಕು, ನಾನು ನಿನ್ಗೆ ಅಡ್ರೆಸ್ ಲೊಕೇಶನ್ ಕಳಿಸ್ತೀನಿ. ಓಕೆ ಓಕೆ. ಎಸ್, ನಮಸ್ತೆ ಗುರುಗಳೇ. ನಮಸ್ತೆ, ಹೇಳ ರವಿ. ಗುರುಗಳೇ, ಅಂದ್ರೆ ಇವತ್ತು ಮಾಡಿದ ಕ್ಲಾಸ್ ಅಲ್ಲಿ ಅಂದ್ರೆ ಪ್ರತಿಯೊಂದು ಮೈಂಡ್ ಸೆಟ್, ಗುಣ ಸ್ವಭಾವಗಳು, ಅಂದ್ರೆ ಯೂಶಲಿ ನಮ್ ಥಿಂಕಿಂಗ್ ಎಲ್ಲ ಹೆಂಗಿರ್ತಂದ್ರೆ ಒಂದೇ ಸತಿ ಜಂಪ್ ಮಾಡ್ಬಿಡ್ಬೇಕು, ಲಾಂಗ್ ಜಂಪ್ ಮಾಡ್ಬಿಡ್ಬೇಕು ಅನ್ನೋ ರೀತಿಯಾಗಿ ಇರ್ತದೆ. ಯಾವಾಗ್ಲೂ ಒಂದೇ ಸತಿ ಲಾಂಗ್ ಜಂಪ್ ಮಾಡೋಣ ಅನ್ನೋದ್ರಲ್ಲೇ ಇರ್ತದೆ. ಬಟ್ ಅದು ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ 1ರಿಂದ 100 ಸ್ಟೆಪ್. ಆ ನಂಬರ್ ಮಿಸ್ ಆದ್ರೂ ಕೂಡ ಅದು ಕಂಪ್ಲೀಟ್ ಆಗಲ್ಲ. ಸೇಮ್ ಅದೇ ತರ ಉದಾಹರಣೆ ಕೊಟ್ಟು ಪ್ರತಿಯೊಂದು ಅಂದ್ರೆ ನನ್ಗೆ ಇವತ್ತು ಮಾಡಿದ ಸತ್ಸಂಗದಲ್ಲಿ ಇದೇ ಸೇಮ್ ಇದೇ ಟಾಪಿಕ್ ಈ ತರ ಏನಾನ ಹೇಳ್ಬೇಕಂತ ಬೇರೆ ಕಡೆ ಬಿಸ್ನೆಸ್ ಕೋರ್ಸ್ ಅಂತ ಮಾಡ್ತಾರೆ. 3 hours ಟೈಪ್ ಬೇರೆ ಬೇರೆ ಅಟೆಂಡ್ ಮಾಡಿದ್ದೀನಿ, ಹೇಳಿದ್ದೀನಿ. ಅಲ್ಲೆಲ್ಲ ಸೇಮ್ ನೀವೀಗ ಏನ್ ಹೇಳಿದ್ರು ಇದನ್ನೇನೆ ಅದೇ. ಈಗ ನೀವು ಫಸ್ಟ್ 5 ರೀತಿ ಗುಣ ಸ್ವಭಾವಗಳು ಇರ್ತಿದ್ದಲ್ಲ, ಹೇಳಿದ್ರಲ್ಲ, ಅದನ್ನೇ ಒಂದು ಅರ್ಧ ಗಂಟೆಯಲ್ಲಿ ಒಂದ್ ದಿವಸ ಅದನ್ನ ಮಾಡ್ತಾರೆ. ನೀವು ಇಷ್ಟನ್ನೆಲ್ಲ ರಿವಿಷನ್ ಮಾಡ್ತಾರೆ. ನೆಕ್ಸ್ಟ್ ಒಂದಷ್ಟು ಉದಾಹರಣೆಗಳು ಕೊಟ್ಟು ಯಾವ್ಯಾವ ತರ ಅಂದ್ರೆ ನೀವು ಸತ್ಸಂಗದ ರೂಪದಲ್ಲಿ ಉಚಿತವಾಗಿ ಮಾಡ್ತಾ ಇದ್ದೀರಾ. ಬಟ್ ಇದನ್ನು ಕೂಡ ಕೆಲವೊಬ್ರು ಕೋರ್ಸ್ ಮಾಡ್ತಾರೆ. ಅಂದ್ರೆ ನಮ್ಗೆ ಇಲ್ಲಿ ಉಚಿತವಾಗೂ ಸಿಕ್ತು. ಅಂದ್ರೆ ಯೂಶಲಿ ನಮ್ಮ ಮೈಂಡ್ ಸೆಟ್ ಎಲ್ಲ ಉಚಿತ, ಅಂದ್ರೆ ಇವತ್ತು ಫಿಕ್ಸ್ ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ನಾವ್ ಎಲ್ಲಿದ್ದೀವಿ ಅಂತ ಗೊತ್ತಾಯ್ತು. ಅಟ್ಲೀಸ್ಟ್ ಉಚಿತವಾಗಿ ಫಿಕ್ಸ್ಡ್ ಅಥವಾ ಅದಕ್ಕಿಂತ ಜಾಸ್ತಿನ ಅಂತ. ಅಂದ್ರೆ ನಾವು ನಮ್ಮ ಅಂತ ಎಲ್ಲಿದೆ, ಬಡತನ, ಮಧ್ಯಮ ವರ್ಗನ, ಮೇಲ್ಮಧ್ಯ ವರ್ಗನ, ಅಂದ್ರೆ ಅಟ್ಲೀಸ್ಟ್ ಒಂದು ಐಡಿಯಾನ ಬಂತು. ಬಟ್ ಕ್ಲಾಸ್ ಮಾತ್ರ ಅದ್ಭುತವಾಗಿ ತಗೋತಾರೆ, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಎಲ್ಲಾನು ಉದಾಹರಣೆ ಕೊಟ್ಟು ಸರಳವಾಗಿ ಡಿಸ್ಕಸ್ ತುಂಬಾ ಇಷ್ಟ ಆಯ್ತು. ಧನ್ಯವಾದಗಳು. ಧನ್ಯವಾದಗಳು. ಎಸ್, ಧನ್ಯವಾದಗಳು.